ನಮಸ್ಕಾರ ಸ್ನೇಹಿತರೆ, ದರ್ಶನ್ ಕ್ಲಿಕೋಗ್ರಫಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮನ್ನ ಸ್ವದೇಶಿ ಮೇಳಕ್ಕೆ ಕರ್ಕೊಂಬರ್ತಾ ಇದ್ದೀನಿ. ಈ ಇವೆಂಟು ವರ್ಷ ನಡೆಯುತ್ತೆ ಅನಿಸುತ್ತೆ. ಇನ್ಸ್ಟಾಗ್ರಾಮಲ್ಲಿ ವರ್ಷಿ ಫೀಡಲ್ಲಿ ಚೆಕ್ ಮಾಡಲ್ಲಂತೆ. ಸೊ ನಮ್ಗೆ ಹೇಳಿದಾಳೆ, ಅದಕ್ಕೆ ಬರ್ತಾ ಇದ್ದೀವಿ ನೋಡೋಣ ಅಂತ. ಹೇಗಿರುತ್ತೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ, ಬನ್ನಿ. ಇವತ್ತು ನಾನು ನಿಮ್ಮನ್ನ ತುಮಕೂರಲ್ಲಿ ಆರ್ಗನೈಸ್ ಮಾಡಿದಂತಹ ಸ್ವದೇಶಿ ಮೇಳಕ್ಕೆ ಕರ್ಕೊಂಡು ಬಂದಿದ್ದೀನಿ. ಕೋಟೆ ಆಂಜನೇಯ ಸ್ಟ್ಯಾಚ್ಯೂ ಮುಂದೆ ಇರುವಂತಹ ಗ್ಲಾಸ್ ಹೌಸ್ ಅಲ್ಲಿ ಈ ಮೇಳನ ಆರ್ಗನೈಸ್ ಮಾಡಿದ್ದಾರೆ. ಏನೋ ಡೀಪ್ ಆಗಿ ನೋಡ್ತಾ ಇದ್ದಾರೆ. ನಮ್ಮ ರಾಕಿ ಜೊತೆ ನಾವ್ಯಾಕೆ ಈ ತರ ಒಂದು ಹಸು ಮನೆಗೆ ಸಾಕ್ಬಾರ್ದಣ? ಅದಕ್ಕೆ ನಿಮ್ಮ ಅನಿಸಿಕೆ ಏನು? ಹಿಂದೆಗಡೆ ಕಟ್ಟಾಕಿದ್ರೆ ಆಯ್ತು ಅಂತ. ಓಕೆ, ಏನಮ್ಮ ಇದು ತೋರಿಸಿ ಏನಮ್ಮ ಸೀರೆ ಬರುತ್ತಾ? ಹುಡುಗರಿಗೇನು ಬರುತ್ತಂತೆ? ವಿದೇಶಿ ಪ್ರಾಡಕ್ಟ್ಸ್ಗಳು ತುಂಬಾ ಬೇಡಿಕೆ ಇದೆ. ಪ್ರತಿದಿನ ತುಂಬಾ ಬಳಕೆ ಮಾಡ್ತಾ ಇದ್ದೀವಿ. ನಮ್ಮ ದೇಶ ಯಾವುದಕ್ಕೂ ಕಮ್ಮಿ ಇಲ್ಲ. ಸ್ವದೇಶಿ ಪ್ರಾಡಕ್ಟ್ಸ್ಗಳನ್ನ ಹೆಚ್ಚಾಗಿ ಉಪಯೋಗ ಮಾಡಬೇಕು. ವಿದೇಶಿ ಪ್ರಾಡಕ್ಟ್ಗಳಿಗೆ ಬ್ರೇಕ್ ಹಾಕಿ ಸ್ವದೇಶಿ ಪ್ರಾಡಕ್ಟ್ಗಳ ಯೂಸೇಜ್ ಹೆಚ್ಚು ಮಾಡಲು ಈ ಮೇಳನ ಆಯೋಜಿಸಲಾಗಿದೆ. ಈ ಮೇಳದ ಮೇನ್ ಅಜೆಂಡಾ ಏನಂದ್ರೆ, ಸ್ಥಳೀಯ ಉತ್ಪನ್ನ ತಯಾರಕರು ಕರಕುಶಲ ಕೈಮಗ್ಗ ಉತ್ಪನ್ನಗಳನ್ನು ಮತ್ತು ಸ್ಥಳೀಯ ಆಹಾರ ಪದಾರ್ಥಗಳನ್ನು ಉತ್ತೇಜಿಸುವ ಉದ್ದೇಶದಿಂದ ಆಯೋಜಿಸಲಾಗಿದೆ. ಸುಮಾರು 250ಕ್ಕಿಂತ ಹೆಚ್ಚು ಮಳಿಗೆಗಳನ್ನ ಹಾಕಿದ್ದಾರೆ ಇಲ್ಲಿ. ನಮ್ಮಮ್ಮ ಮಕ್ಕಳುಗಳಿಗೆ ಕತೆ ಹೇಳಕ್ ಅಜ್ಜಿ ಹೇಳಿದ ನೀತಿ ಕಥೆಗಳು ತಗೋತಾ ಇದ್ದಾರೆ. ನಿಮ್ಗೆ ಬೇಜಾನ್ ಕಥೆಗಳು ಗೊತ್ತಲ್ಲ ಮಗ? ಹಂಗಲ್ಲ, ಅವನಿಗೆ ಸೋನಿಗೆ ಏನಾರು ಹೇಳು ಅಂತ ಬರ್ತಾನೆ. ಇದಕ್ಕೆ ಇದು ನೋಡ್ಕೊಂಡು ಹೇಳ್ತೀರಾ? ತಗೊಳ್ಳಿ ಹಂಗಾರೆ. ಮೇಳದಲ್ಲಿ ಆಯುರ್ವೇದ ಪ್ರಾಡಕ್ಟ್ಸು, ಗೋ ಉತ್ಪನ್ನಗಳು, ಖಾದಿ ಪ್ರಾಡಕ್ಟ್ಸು ಮತ್ತು ದೇಸಿ ಆಹಾರ ಮಳಿಗೆಗಳು ಮುಂತಾದ ವಿಧ ದೇಸಿ ಮಳಿಗೆಗಳನ್ನು ನೋಡಬಹುದು. ಕರ್ನಾಟಕದ ವಿವಿಧ ಭಾಗಗಳ 200ಕ್ಕಿಂತ ಹೆಚ್ಚು ಸ್ವದೇಶಿ ಪ್ರಾಡಕ್ಟ್ಸ್ಗಳು ಸಿಗ್ತವೆ. ಇದೇ ಸೇಮ್ ಸೀರೆ ವರ್ಷ ಹತ್ರ ಇದೆ. ವೆಡ್ಡಿಂಗ್ ಶೂಟ್ಗೆ ಹಾಕೊಂಡಿದ್ಲು. ನಾನು ನೋಡಿದ್ರೆ ಸಿಕ್ಕಾಪಟ್ಟೆ ಡಲ್ ಆಗಿರೋ ಫೇಸ್ ಕಾಣಿಸ್ತಿದೆ. ಬಿಕಾಸ್ 1 ಅವರ್ ಆಯಿತು ಬರೀ ಶಾಪಿಂಗಲ್ಲಿ, ಬರೀ ಅಲ್ಲೇ ಓಡಾಡ್ತಾನೆ. ಅವರು ಯಾವುದೂ ತಗೊಳ್ಳಲ್ಲ, ಸುಮ್ಮನೆ ನೋಡ್ತಾರೆ ಬಿಡ್ತಾರೆ. ನಾನಂತೂ ಸ್ಯಾಂಪಲ್ ಈ ಐಟಮ್ಸ್ಗಳು ಏನೇನಿದೆ ಪ್ರತಿಯೊಂದು ತಿಂದು ಎಂಜಾಯ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಸ್ಯಾಂಪಲ್ ಅಂತ ಆಮೇಲೆ ಹೋಗ್ತಾ ಇರ್ಬೇಕಾದ್ರೆ, ಸರ್ ಟೇಸ್ಟ್ ಮಾಡಿ ಸರ್ ಅಂತ ಕೊಡ್ತಾನೆ ಇದ್ರು. ಅದರಲ್ಲಿ ಪುಳಿಯೋಗರೆ ಮತ್ತು ಚಿತ್ರಾನ್ನ ಇತ್ತು. ನನ್ನ ಫೇವ್ರೆಟ್ ಚಿತ್ರಾನ್ನ ಅಯ್ಯಂಗಾರದಂತೆ. ನೋಡೋಣ ಅಂತ ಟೇಸ್ಟ್ ಮಾಡಿದೆ, ಕಳೆದೋಗ್ಬಿಟ್ಟೆ. ಬಂದು ಸ್ಯಾಂಪಲ್ ನೋಡಿದ್ದು ಸಾರ್ಥಕ ಆಯಿತು. ಹಾಗೂ ಇಲ್ಲಿ ಗೊಂಬೆ ಕುಣಿತವನ್ನು ಆಯೋಜಿಸಿದ್ರು.
ಪರ್ಚೇಸಿಂಗ್ ಪ್ರಾಡಕ್ಟ್ಸ್ ಜೊತೆಗೆ ಫುಡ್ ಐಟಮ್ ಸ್ಟಾಲ್ ಕೂಡ ಇದೆ. ಮೇಲ್ಕೋಟೆ ಪುಳಿಯೋಗರೆ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಒಳ್ಳೆ ಪ್ಲೇ ಏರಿಯಾ ಇದೆ. ಫೈನಲಿ ಸ್ವದೇಶಿ ಮೇಳವನ್ನು ತೋರಿಸಿದ್ದೀನಿ, ಚೆನ್ನಾಗಿತ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.